ಹಾಯ್ ಲವ್ಲೀಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ಅಂತ. ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿದೆ. ಆಕ್ಚುಲಿ ನಾನು ಏನಂತ ಅನ್ಕೊಂತಾ ಇದ್ದೆ, ನನಗೆ ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ ಆದಮೇಲೆ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಅನ್ಕೊಂತಾ ಇದ್ದೆ. ನಾನು ಎಲ್ರಿಗೂ ಹೇಳ್ತೀನಿ, ಇಫ್ ಯು ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್, ನೀವೇನಾದ್ರು ಸ್ಟಾರ್ಟ್ ಮಾಡಬೇಕು ಅಂದರೆ ಮಾಡಿ, ಏನಕ್ಕೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾನೆ ಇರ್ತೀನಿ. ಸೊ ಯಾಕಂದ್ರೆ ನಾನು ಒಂದನ್ನೇ ಬಿಲೀವ್ ಮಾಡೋದು, ಯಾರು ಬಂದ್ಬಿಟ್ಟು ನಿಮ್ನೇನು ಪುಷ್ ಮಾಡಲ್ಲ ಅಂತ. ನಾನು ಅಷ್ಟೇ, ನನಗೆ ಜೂನಲ್ಲೇ 10K ಫಾಲೋವರ್ಸ್ ಆದ್ರು ಇನ್ಸ್ಟಾಗ್ರಾಮಲ್ಲಿ. ಎಷ್ಟೊಂದು ಜನಕ್ಕೆ ನಾನು ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು, ನಂಗೆ ಗೊತ್ತಿಲ್ಲ. ನಾನು ಈ ಚಾನಲ್ ಏನಕ್ಕೆ ಓಪನ್ ಮಾಡಿದ್ದೀನಿ, ಏನು ಮಾಡ್ತೀನಿ ಫ್ಯೂಚರಲ್ಲಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ 100% ನನಗೆ ಏನು ಗೊತ್ತು ಅಂದ್ರೆ ನಾನು ಏನೋ ಒಂದು ಮಾಡೇ ಮಾಡ್ತೀನಿ ಅಂತ. ಸೊ ಆ ಕಾನ್ಫಿಡೆನ್ಸ್ ನನಗೆ ನನ್ನ ಮೇಲಿದೆ. ಈ ಚಾನಲ್ ಏನಕ್ಕೆ ಓಪನ್ ಮಾಡಿದ್ದೀನಿ ಅಥವಾ ಏನಕ್ಕೆ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ಏನಕ್ಕೆ ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ಪಕ್ಕಾ ಕನ್ನಡದ ಹುಡುಗಿ. ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇನೆ. ಸೊ ನಾನು ಮದುವೆ ಮಾಡ್ಕೊಂಡು ಆಸ್ಟ್ರೇಲಿಯಾಗೆ ಬಂದು ಇವಾಗ ಹತ್ತತ್ರ 2 ವರ್ಷ ಕಂಪ್ಲೀಟ್ ಆಗಿದೆ, 2.5 ವರ್ಷ ಆಗಿದೆ. ಇದು ನನ್ನ 3ನೇ ವರ್ಷ ನಡೀತಾ ಇದೆ ಆಸ್ಟ್ರೇಲಿಯಾದಲ್ಲಿ. ಸೊ ಇನಿಷಿಯಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಮಾಡಿದ್ದು ಒಂದೇ ಒಂದು ರೀಸನ್ಗೋಸ್ಕರ. ಏನಕ್ಕಂದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಊರು, ನನ್ನ ಫ್ರೆಂಡ್ಸ್ನ, ನನ್ನ ಫ್ಯಾಮಿಲಿನೆಲ್ಲ ಬಿಟ್ಬಿಟ್ಟು ಒಂದು ಬೇರೆ ದೇಶಕ್ಕೆ ಬಂದಾಗ ನನಗೆ ಆ ಲೋನ್ಲಿನೆಸ್ ಕಾಡ್ತಾ ಇತ್ತು. ನನಗೇನು ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ನಂಗೆ ಜಾಸ್ತಿ ಫ್ರೆಂಡ್ಸ್ ಇರಲಿಲ್ಲ. ಆ್ಯಂಡ್ ನಾನು ನನ್ನ ಭಾಷೆ ಮಾತಾಡೋದಕ್ಕೆ ನನ್ಗೆ ಯಾರು ಜನ ಇರಲಿಲ್ಲ ಸುತ್ತಮುತ್ತ. ನಾನು ಮಾತಾಡ್ಬೇಕಂದ್ರೆ ನಾವು ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಫೋನಲ್ಲಿ, ಅಥವಾ ನನ್ನ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡಬೇಕು. ಆ್ಯಂಡ್ ಅದೂ ಅಷ್ಟೇ ನಾನು ಯಾವಾಗಲೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಆಸ್ಟ್ರೇಲಿಯಾಗೆ ಮತ್ತು ಇಂಡಿಯಾಗೆ 4.5 hours 5.5 hours ಡಿಫ್ರೆನ್ಸ್ ಇದೆ. ವಿಂಟರಲ್ಲಿ 4.5 hours ಡಿಫ್ರೆನ್ಸ್ ಇರುತ್ತೆ, ಮತ್ತು ಸಮ್ಮರಲ್ಲಿ 5.5 hours ಡಿಫ್ರೆನ್ಸ್ ಇರುತ್ತೆ. ಐ ಹ್ಯಾವ್ ಟು ಕೀಪ್ ಮೈ ಸೆಲ್ಫ್ ಎಂಗೇಜ್. ನಾನು ಏನೋ ಒಂದು ಮಾಡಬೇಕು, ನಾನು ಐಡಲ್ ಆಗಿ ಕುತ್ಕೊಬಾರ್ದು ಮನೆಯಲ್ಲಿ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದೆ. ಇನ್ಸ್ಟಾಗ್ರಾಮ್ ಪೇಜಲ್ಲೂ ಅಷ್ಟೇ ಅದು ಯಾವಾಗ ಚೆನ್ನಾಗಿ ಓಡ್ಕೊಂಡು ಬಂತು, ನಾನು ಒಂದು ದಿವಸ ಅನ್ಕೊಂಡೆ, ಸರಿ ನಂಗೆ, ಯಾಕಂದ್ರೆ ಈ ಮಿಡಲ್ ಅಲ್ಲಿ ಸುಮಾರು ಜನ ನನ್ಗೆ ಆಕ್ಚುಲಿ ಹೇಳೋದು ಯೂಟ್ಯೂಬ್ ಓಪನ್ ಮಾಡು, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ಅಂತ. ಬಟ್ ನಾನು ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದೆ, ಹಿಂದೆ ಮುಂದೆ ಯೋಚನೆ ಮಾಡಿದೆ. ನಾನು ಯೂಟ್ಯೂಬ್ ಯಾರು ನೋಡ್ತಾರೆ, ಯಾಕಂದ್ರೆ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಇದ್ದಾರೆ. ಆ ಒಂದು ದೊಡ್ಡ ಸಮುದ್ರದಲ್ಲಿ ನಾನು ಒಂದು ಮೇ ಬಿ ಒಂದು ಡ್ರಾಪ್ ಆಫ್ ವಾಟರ್ ಅಷ್ಟೇ. ಯಾರು ನೋಡ್ತಾರೆ ಅಂತ ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಿಲ್ಲ. ಆ್ಯಂಡ್ ನನಗೆ ನಾನೇ ಪ್ರಾಮಿಸ್ ಮಾಡ್ಕೊಂಡೆ, 10K ಫಾಲೋವರ್ಸ್ ಆದರೆ ಇನ್ಸ್ಟಾಗ್ರಾಮಲ್ಲಿ, ಅವಾಗ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ 10K ಫಾಲೋವರ್ಸ್ ನನಗೆ ಜೂನಲ್ಲೇ ಆಗೋದ್ರು. ಇವಾಗ ನಾನು ಆಗಸ್ಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆಗಸ್ಟ್ ಇವತ್ತು ಡೇಟ್ ಎಷ್ಟು ಅಂದರೆ 14th, ಇವತ್ತು ಆಗಸ್ಟ್ 14th. ನಾನು ಇವತ್ತು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇಷ್ಟು ದಿನ ಅದಾದ್ಮೇಲೆ 10K ಆದ್ಮೇಲೆ ಒಂದು ಸ್ವಲ್ಪ ಪುಷ್ ಮಾಡ್ಕೊಂಬಂದೆ, ಇವಾಗ ಮಾಡೋಣ, ನಾಳೆ ಮಾಡೋಣ, ಮಾಡ್ಬೇಕಾ, ಈ ವೀಕೆಂಡ್ ಮಾಡೋಣ, ನೆಕ್ಸ್ಟ್ ವೀಕೆಂಡ್ ಮಾಡೋಣ ಅಂತ. ಬಟ್ ಇವತ್ತು ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ನನಗೆ ತಲೆನಲ್ಲಿ ಓಡ್ತು, ಓಕೆ ನಾನು ಎಷ್ಟೊಂದು ದಿನದಿಂದ ನಾನೇ ಪುಷ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಇನ್ನ ಜಾಸ್ತಿ ಪುಷ್ ಮಾಡೋದ್ರಲ್ಲಿ ಪಾಯಿಂಟ್ ಇಲ್ಲ. ಯಾಕಂದ್ರೆ ನನಗೆ ಯಾರು ಬಂದು ಪುಷ್ ಮಾಡಲ್ಲ, ಇದನ್ ಮಾಡು, ನೀನು ಎದ್ದೋಳು ಮಾಡು ಅಂತ ಯಾರು ಹೇಳಲ್ಲ. ನಾನು ಇದನ್ನ ಎಲ್ರಿಗೂ ಹೇಳ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ, ಯಾರನ್ನ ನನ್ನ ಫಾಲೋ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ನಿಮಗೆ ಗೊತ್ತಿರುತ್ತೆ, ಐ ವಿಲ್ ಕೀಪ್ ಪುಷಿಂಗ್ ಪೀಪಲ್. ಆದಷ್ಟು ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ನಿಮ್ಗೆ ಏನಾದ್ರು ಮಾಡ್ಬೇಕಂದ್ರೆ ಮಾಡಿ, ಸ್ಟಾರ್ಟ್ ಮಾಡಿ. ಯಾರು ಬರಲ್ಲ, ಯಾರು ನಿಮ್ನ ಪುಷ್ ಮಾಡಲ್ಲ ಅಂತ ನಾನು ಹೇಳ್ತಾನೆ ಇರ್ತೀನಿ. ಅದನ್ನ ನಾನು ಅನ್ವರ್ಸ್ಕೊಂತೀನಿ. ಅದು ನನಗೂ ಅಷ್ಟೇ. ನನಗೇನಾದ್ರು ಮಾಡ್ಬೇಕು ಅಂದ್ರೆ ನನ್ನ ಅಪ್ಪ ಅಮ್ಮ ಅಥವಾ ನನ್ನ ತಮ್ಮ ಅಥವಾ ನನ್ನ ಗಂಡ ಹತ್ರ ಹೇಳ್ತೀನಿ, ಅವರು ಮಾಡು, ನಿನ್ನಿಷ್ಟ, ನಿಂಗೆ ಯಾವಾಗ ಬೇಕೋ ಮಾಡು. ಅವ್ರು ನನಗೆ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಬಟ್ ಕುತ್ಕೊಂಡು ಮಾಡಬೇಕು ಈ ತರ ವಿಡಿಯೋ ಮಾಡ್ಬೇಕಂದ್ರೆ ಅದನ್ನ ನಾನೇ ಮಾಡಬೇಕು. ಸೊ ನಾನು ಪುಷ್ ಮಾಡ್ಕೊಂಡೆ ನನ್ನ. ಸೊ ಇವತ್ತು ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಮಾತಾಡೋವಾಗ ಯಾವಾಗಾನ ಇಂಗ್ಲಿಷ್ ಜಾಸ್ತಿ ಪದಗಳು ಬರ್ಬೋದು, ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬೇಡಿ. ನಾನು ಆದಷ್ಟು ಕನ್ನಡದಲ್ಲೇ ವ್ಲಾಗ್ಸ್ ಮಾಡಬೇಕು. ಭಾಷೆಗಳಲ್ಲಿ ಅಬ್ರಾಡ್ ಇಂದ ಎಷ್ಟೊಂದು ಜನ ವ್ಲಾಗ್ಸ್ ಮಾಡ್ತಾರೆ. ನಮ್ಮ ಕನ್ನಡದಲ್ಲಿ ಮಾಡೋರು ಸ್ವಲ್ಪ ಕಮ್ಮಿ, ಕಂಪೇರ್ ಮಾಡಿದ್ರೆ, ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ವ್ಲಾಗ್ಸ್ ಮಾಡೋರು ಅಬ್ರಾಡ್ ಅಲ್ಲಿ ತುಂಬಾ ಕಮ್ಮಿ. ಅದು ಎಸ್ಪೆಷಲಿ ಆಸ್ಟ್ರೇಲಿಯಾದಲ್ಲಿ ನಂಗೆ ನಿಜವಾಗ್ಲೂ ಇಲ್ಲಿವರೆಗೂ ನಾನೊಂದು ಸ್ವಲ್ಪ ಜನನ್ ಮಾತ್ರ ನೋಡಿದೀನಿ ಕನ್ನಡದಲ್ಲಿ ಆಸ್ಟ್ರೇಲಿಯಾದಿಂದ ವ್ಲಾಗ್ಸ್ ಮಾಡ್ತಾ ಇರೋದು. ಸೊ ನಾನು ಏನಕ್ಕೆ ಮಾಡಬಾರ್ದು ಅನ್ನೋದಕ್ಕೆ ನಾನೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಜರ್ನಿನ. ಸೊ ನನಗೆ ನಿಮ್ಮ ಕಡೆಯಿಂದ ನಿಮ್ಮ ಸಪೋರ್ಟ್ ಬೇಕು ಈ ಜರ್ನಿಗೆ. ಮತ್ತು ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಂದು ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿರ್ತೀನಿ. ಒಂದ್ಸತಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಂಗೆ ಇವಾಗ ನಾನು ಆ್ಯಕ್ಚುಲಿ ಹೆಂಗೆ ಇದನ್ನ ರೆಕಾರ್ಡ್ ಮಾಡ್ಬೇಕಂತನೂ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇಲ್ಲಿ ನೋಡ್ಬೇಕಾ, ಕ್ಯಾಮ್ರಾ ನೋಡ್ಬೇಕಾ ಅಂತ ಗೊತ್ತಿಲ್ಲ. ನನ್ನ ಮುಖ ನೋಡ್ಕೊಂಡೆ ನನ್ನ ಫ್ರೆಂಡ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ದೀನಿ. ನನಗೆ ಯೂಟ್ಯೂಬ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ನಾನು ಇವಾಗ ಕಲ್ತ್ಕೊಬೇಕು, ಎಲ್ಲದನ್ನು ಕಲ್ತ್ಕೊಬೇಕು. ನನಗೇನು ಅನ್ಸುತ್ತೆ ಅಂದರೆ,
ಇಟ್ಸ್ ನೆವರ್ ಲೇಟ್ ಟು ಲರ್ನ್ ಎನಿಥಿಂಗ್ ಆರ್ ಇಟ್ಸ್ ನೆವರ್ ಲೇಟ್ ಟು ಡೂ ಆರ್ ಸ್ಟಾರ್ಟ್ ಎನಿಥಿಂಗ್ ಅನ್ನೋದು ನನ್ನ ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟ್ನ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇದ್ರ ಬಗ್ಗೆ ನಾನು ಕಲಿತೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಕಲಿತೀನಿ ಹೇಗೆ ಮಾಡೋದು ಏನು ಅಂತ. ಆ್ಯಂಡ್ ಯಾ ಅಷ್ಟೇ. ಸೊ ಎಲ್ರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತಿ. ಅದೇನು ಮಾಡುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಅದನ್ನು ಒತ್ತಿ. ಎಲ್ಲರೂ ಹೇಳ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ದಿಸ್ ಚಾನಲ್. ನಿಮ್ಗೇನಾದ್ರು ಆಸ್ಟ್ರೇಲಿಯಾ ಬಗ್ಗೆ ಏನು ನೋಡಬೇಕು ನೀವು ಆಸ್ಟ್ರೇಲಿಯಾದಲ್ಲಿ ಅಂತ ಏನಾದರೂ, ಆಸ್ಟ್ರೇಲಿಯಾದಲ್ಲಿ ನೀವು ಏನು ನೋಡಬೇಕು ಅನ್ನೋದೇನಾದರೂ ಬೇಕು ಅಂದರೆ, ಅಥವಾ ವೀಸಾ ರಿಲೇಟೆಡ್ ಅಥವಾ ಎನಿ ಟೂರಿಸ್ಟ್ ರಿಲೇಟೆಡ್ ಅಥವಾ ಸ್ಪೌಸ್ ವೀಸಾ ಹೇಗೆ, ಯಾಕಂದ್ರೆ ನಾನು ಸ್ಪೌಸ್ ವೀಸಾದಲ್ಲಿ ಬಂದಿದ್ದು. ನನಗೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬಿಟ್ಟು ಕೇಳ್ತಾರೆ ಏನದು ವೀಸಾ ಬಗ್ಗೆ ಅಥವಾ ಆಸ್ಟ್ರೇಲಿಯಾಗೆ ಹೇಗೆ ಬರಬೇಕು ಏನು ಅಂತ. ಸೊ ಆ ಥರ ಏನಾದರೂ ಕ್ವಶನ್ಸ್ ಇದ್ರೆ ಎಲ್ಲ ಕ್ವಶನ್ಸ್ನು ಕಮೆಂಟಲ್ಲಿ ಹಾಕಿ. ನಾನು ಬೇಕಾದ್ರೆ ನೆಕ್ಸ್ಟ್ ರೀಲ್ ಮಾಡೋವಾಗ ಅದನ್ನೆಲ್ಲ ಬರೆದಿಟ್ಕೊಂಡು ಅದಕ್ಕೆ ಆನ್ಸರ್ ನನಗೆ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಯಾರನ್ನ ಕೇಳಿ ಇಲ್ಲಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಕೊಂಡು ಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಯಾ, ನನ್ನ ಸೆಕೆಂಡ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.